10,300 ಕಿಲೋಮೀಟರ್ ಸಮುದ್ರ ಮಾರ್ಗ. ಮೋದಿ ಪುಟಿನ್ ಬಿಗ್ ಪ್ಲಾನ್. ಚೆನ್ನೈ ಟು ರಷ್ಯಾ ಕಾರಿಡಾರ್. ಜಿನ್ಪಿಂಗ್ಗೆ ಮರ್ಮಾಘಾತ ಕೊಟ್ಟ ಪುಟಿನ್. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಷ್ಯಾ ಹಾಗೂ ಭಾರತದ ನಡುವೆ ಮತ್ತೊಂದು ದೊಡ್ಡ ವ್ಯಾಪಾರ ಕ್ರಾಂತಿಯಾಗೋ ಸೂಚನೆ ಸಿಗ್ತಾ ಇದೆ. 4-5 ವರ್ಷಗಳಿಂದ ತೀವ್ರ ಚರ್ಚೆಯಾಗ್ತಿರೋ ಚೆನ್ನೈ ವ್ಲಾಡಿವೋಸ್ಟಾಕ್ ಕಾರಿಡಾರ್ಗೆ ಅಂತಿಮ ಮುದ್ರೆ ಬೀಳೋ ಬೆಳವಣಿಗೆಯಾಗಿದೆ. ಖುದ್ದು PM ಮೋದಿ ಈ ಕುರಿತು ಮಾತನಾಡಿದ್ದಾರೆ. ರಷ್ಯಾ ಮತ್ತು ಭಾರತ ಎರಡು ಚೆನ್ನೈ ವ್ಲಾಡಿವೋಸ್ಟಾಕ್ ಕಾರಿಡಾರ್ ವಿಚಾರದಲ್ಲಿ ಕೆಲಸ ಮಾಡ್ತಾ ಇವೆ. ಅದು ನಮ್ಮ ನಾಗರಿಕತೆಗಳ ಕೊಂಡಿ ಆಗಬೇಕು ಅಂತ ರಷ್ಯಾ ಪ್ರವಾಸದ ಟೈಮ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬರೀ ಲೆಕ್ಕಾಚಾರಗಳಿಂದಲೇ ಸುದ್ದಿ ಆಗ್ತಾ ಇದ್ದ ಚೆನ್ನೈ ರಷ್ಯಾ ಕಾರಿಡಾರ್ಗೆ ಈಗೊಂದು ಗಂಭೀರ ಸ್ವರೂಪ ಸಿಗ್ತಾ ಇದೆ. ಹಾಗಿದ್ರೆ ಏನಿದು ಚೆನ್ನೈ ವ್ಲಾಡಿವೋಸ್ಟಾಕ್ ಕಾರಿಡಾರ್? ಭಾರತ ರಷ್ಯಾ ಇದನ್ನು ಶುರು ಮಾಡ್ತಿರೋದು ಯಾಕೆ? ಇದರಿಂದ ಭಾರತಕ್ಕಾಗೋ ಲಾಭ ಏನು? ಪೆಟ್ರೋಲ್ ಬೆಲೆ ಕಮ್ಮಿ ಮಾಡೋದ್ರಿಂದ ಹಿಡಿದು ಚೀನಾವನ್ನು ಹಣಿಯುವ ತನಕ ಎಲ್ಲದರಲ್ಲೂ ಈ ಜಲಮಾರ್ಗದ ಹೆಸರು ಕೇಳಿ ಬರುತ್ತಿರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಚೆನ್ನೈ ವ್ಲಾಡಿವೋಸ್ಟಾಕ್ ಕಾರಿಡಾರ್? ಭಾರತದ ಆಟೋಮೊಬೈಲ್ ಸಿಟಿ ಚೆನ್ನೈನಿಂದ ರಷ್ಯಾದ ಅತಿದೊಡ್ಡ ಕರಾವಳಿ ನಗರ ವ್ಲಾಡಿವೋಸ್ಟಾಕ್ ತನಕ ಸುಮಾರು 10,300 ಕಿಲೋಮೀಟರ್ ಜಲಮಾರ್ಗ ಹಾಕೋ ಪ್ಲಾನ್ ಇದು. ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಮಂತ್ರಿಯಾಗಿದ್ದ ಕಾಲದಲ್ಲೇ, ಅಂದರೆ ಮೋದಿ ಸರ್ಕಾರದ ಮೊದಲನೇ ಅವಧಿಯ ಟೈಮ್ನಲ್ಲೇ ಇದರ ಬಗ್ಗೆ ಚರ್ಚೆ ಆಗಿತ್ತು. ಆನಂತರ 2019 ಸೆಪ್ಟೆಂಬರ್ ತಿಂಗಳಲ್ಲಿ ಮೋದಿ ಈ ಜಲಮಾರ್ಗದ ಮೆಮೊರಂಡಮ್ಗೆ ಸೈನ್ ಕೂಡ ಮಾಡಿದ್ರು. ಆದರೆ ಕೊರೋನಾ ಹೊಡೆತ, ಜಾಗತಿಕ ಸಮಸ್ಯೆಗಳು, ರಷ್ಯಾ ಯುಕ್ರೇನ್ ಯುದ್ಧ, ಹೀಗೆ ಸಾಲು ಸಾಲು ಸಮಸ್ಯೆಗಳು ಬಂದು ಈ ಯೋಜನೆಗೆ ಬಹುತೇಕ ಗೆದ್ದಲು ಹತ್ಕೊಳ್ಳೋಕೆ ಶುರುವಾಗಿತ್ತು. ಅಲ್ಲೊಂದು ಇಲ್ಲೊಂದು ಮಾತುಕತೆ ನಡೆದಿದ್ದನ್ನು ಬಿಟ್ಟರೆ ಇದಕ್ಕೆ ಅಷ್ಟು ವೇಗ ಸಿಕ್ಕಿರಲಿಲ್ಲ. ಆದರೆ ಈಗ ಎರಡು ದೇಶಗಳು ಗಂಭೀರವಾಗಿ ಚರ್ಚೆ ಮಾಡಿವೆ. ಅಂದಹಾಗೆ ವ್ಲಾಡಿವೋಸ್ಟಾಕ್ ಅಂದರೆ ಈಗ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬರುತ್ತೆ. ಚೈನಾ ಬಾರ್ಡರ್ನಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿ, ಉತ್ತರ ಕೊರಿಯಾ ಬಾರ್ಡರ್ನಿಂದ 134 ಕಿಲೋಮೀಟರ್ ದೂರದಲ್ಲಿ ಈ ಪೋರ್ಟನ್ನು ರೂಲರ್ ಆಫ್ ಈಸ್ಟ್, ಅಂದರೆ ಪೂರ್ವದ ಸಾಮ್ರಾಟ ಅಂತಲೇ ರಷ್ಯನ್ನರು ಗುರುತಿಸ್ತಾರೆ. ರಷ್ಯಾಗೆ ಪ್ಯಾಸಿಫಿಕ್ ಸಾಗರದಲ್ಲಿರೋ ಅತಿದೊಡ್ಡ ಕರಾವಳಿ ಪ್ರದೇಶ ಮತ್ತು ಸ್ಟ್ರಾಟಜಿಕ್ ಲೊಕೇಶನ್ ಇದು ವ್ಲಾಡಿವೋಸ್ಟಾಕ್. ಸೊ ಇಲ್ಲಿಗೂ ನಮ್ಮ ಚೆನ್ನೈಗೂ ಒಂದು ಜಲಮಾರ್ಗದ ಮೂಲಕ ಕನೆಕ್ಷನ್ ಕೊಡೋಕೆ ದೊಡ್ಡ ತಯಾರಿ ನಡೀತಾ ಇದೆ. ಈ ನಗರಗಳೇ ಯಾಕೆ? ಇದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಎರಡು ಸಿಟಿಗಳ ಇಂಪಾರ್ಟೆನ್ಸ್ ತಿಳ್ಕೋಬೇಕು. ಸ್ನೇಹಿತರೆ, ಚೆನ್ನೈ ಬಗ್ಗೆ ನಿಮಗೆ ಹೆಚ್ಚೇನು ಹೇಳಬೇಕಾದ ಅಗತ್ಯ ಇಲ್ಲ. ನಿಮಗೆ ಗೊತ್ತು, ಭಾರತದ ಅತಿ ದೊಡ್ಡ ಬಂದರುಗಳ ಪೈಕಿ ಚೆನ್ನೈ ಕೂಡ ಮೇನ್ ಆಗಿ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್, ಆಟೋಮೊಬೈಲ್, ಹೆಲ್ತ್ ಕೇರ್, ಫಿನಾನ್ಷಿಯಲ್ ಸರ್ವಿಸಸ್, ಹೀಗೆ ಸಾಕಷ್ಟು ಉದ್ಯಮಗಳು ಚೆನ್ನೈನಲ್ಲಿವೆ. ರಫ್ತು ಮತ್ತು ಆಮದಿನ ದೃಷ್ಟಿಯಿಂದಲೂ ಚೆನ್ನೈಗೆ ಮಹತ್ವದ ಸ್ಥಾನ ಇದೆ. ದೇಶದಲ್ಲಿ 3ನೇ ಅತಿದೊಡ್ಡ ಎಕ್ಸ್ಪೋರ್ಟ್ ಹಾಗೂ 4ನೇ ಅತಿದೊಡ್ಡ ಇಂಪೋರ್ಟ್ ಮಾಡೋ ಬಂದರು ಈ ಚೆನ್ನೈ. ಜೊತೆಗೆ ದೇಶದ ಎಲ್ಲ ಕಡೆ ಒಳ್ಳೆ ಕನೆಕ್ಟಿವಿಟಿಯ ಜಾಲ ಇದೆ. ಬೆಂಗಳೂರು, ಕೊಯಮತ್ತೂರು, ಕೇರಳ, ಹೈದರಾಬಾದ್, ದಿಲ್ಲಿ, ಮುಂಬೈ, ಹೀಗೆ ದೇಶದ ಮೂಲೆ ಮೂಲೆಗೆ ಹಾಗೂ ಚೆನ್ನೈಗೆ ಒಳ್ಳೆ ಕನೆಕ್ಟಿವಿಟಿ ಇದೆ. ಹೀಗಾಗಿ ಪೂರ್ವ ಕರಾವಳಿಯಲ್ಲಿ ಚೆನ್ನೈಯನ್ನು ಆಯ್ದುಕೊಳ್ಳಲಾಗಿದೆ. ಇನ್ನು ವ್ಲಾಡಿವೋಸ್ಟಾಕ್ ಕೂಡ ರಷ್ಯಾಗೆ ಇಂಪಾರ್ಟೆಂಟ್ ನಗರ. ರಷ್ಯಾದ ಪೂರ್ವ ಕರಾವಳಿಯಲ್ಲಿ ಆಮದು ಮತ್ತು ರಫ್ತಿಗೆ, ಹಾಗೆ ಕಮರ್ಷಿಯಲ್ ಫಿಶಿಂಗ್, ಹಡಗು ನಿರ್ಮಾಣ ಸೇರಿ ಸಾಕಷ್ಟು ಉದ್ದಿಮೆಗಳಿಗೆ ವ್ಲಾಡಿವೋಸ್ಟಾಕ್ ಹೆಸರುವಾಸಿ. ಎಲ್ಲಕ್ಕಿಂತ ಮಿಗಿಲಾಗಿ ಆಟೋಮೊಬೈಲ್ ಕ್ಷೇತ್ರದಲ್ಲಿನ ಆಮದು ಮತ್ತು ರಫ್ತು ಇಲ್ಲಿಂದ ಹೆಚ್ಚಾಗುತ್ತೆ. ಥೇಟ್ ಚೆನ್ನೈ ರೀತಿಯಲ್ಲೇ ಈ ನಗರ ಕೂಡ ಒಳ್ಳೆ ಕನೆಕ್ಟಿವಿಟಿಯನ್ನು ಹೊಂದಿದೆ. ದೂರದ ಮಾಸ್ಕೋದಿಂದ ಹಿಡಿದು ರಷ್ಯಾದ ಸಾಕಷ್ಟು ಭಾಗಗಳಿಗೆ ಇಲ್ಲಿಂದ ಆಮದು ರಫ್ತು ನಡೆಯುತ್ತೆ. ಹೀಗಾಗಿ ಈ ಎರಡು ನಗರಗಳನ್ನು ಈಗ ಆಯ್ದುಕೊಳ್ಳಲಾಗಿದೆ. ಭಾರತ ಮತ್ತು ರಷ್ಯಾ ನಡುವಿನ ಸಿ ಕನೆಕ್ಟಿವಿಟಿಗೆ, ಈ ಕಾರಿಡಾರ್ ಮೂಲಕ ಕೊಡಬೇಕು ಅಂತ ಅನ್ಕೊಂಡಿರೋ ಕನೆಕ್ಟಿವಿಟಿಗೆ ಮಾರ್ಗ ಹೇಗೆ? ನಾವು ವ್ಲಾಡಿವೋಸ್ಟಾಕ್ನಿಂದ ಬರೋದಾದರೆ ಮೊದಲಿಗೆ ಜಪಾನ್ ಸಮುದ್ರ ಸಿಗುತ್ತೆ. ಆನಂತರ ಕೊರಿಯಾ ಪೆನಿನ್ಸುಲಾ, ಬಳಿಕ ದಕ್ಷಿಣ ಚೀನಾ ಸಮುದ್ರ ಬರುತ್ತೆ. ಅದಾದಮೇಲೆ ತೈವಾನ್ ಮತ್ತು ಫಿಲಿಪೈನ್ಸ್ಗಳನ್ನು ಹಾದು ಹೋಗ್ತೀವಿ. ಆಮೇಲೆ ಸಿಂಗಪೂರ್, ಮಲೇಷ್ಯಾ ಮಾರ್ಗದಲ್ಲಿ ಬಂದು ಮಲಕ್ಕಾ ಜಲಸಂಧಿಗೆ ಬರ್ತೀವಿ. ಫೈನಲ್ ಆಗಿ ಅಂಡಮಾನ್ ನಿಕೋಬಾರ್ ಮೂಲಕ ಬಂಗಾಳ ಕೊಲ್ಲಿಯನ್ನು ತಲುಪಿ ಚೆನ್ನೈನಲ್ಲಿ ಎಂಡ್ ಆಗ್ತೀವಿ. ಸೊ ಇದು ಈ ಉದ್ದೇಶಿತ ಹೊಸ ಓಷನ್ ರೂಟ್ನ ರೂಪುರೇಷೆ. ಲಾಭ ಏನು? ಈಗ ಮೇನ್ ವಿಚಾರಕ್ಕೆ ಬರೋಣ. ಮೊದಲಿಗೆ ಇದು ಸೌತಲ್ಲೂ ಒಂದು ವಾಣಿಜ್ಯ ನಗರವನ್ನು ಬೆಳೆಸ್ದಂಗಾಗುತ್ತೆ. ಇದು ದಕ್ಷಿಣದ ರಾಜ್ಯಗಳ ಆಮದು ಮತ್ತು ರಫ್ತು ವ್ಯಾಪಾರಕ್ಕೆ ತುಂಬಾ ಈಸಿ ಇರುತ್ತೆ. ಎರಡನೇದು, ಈ ಮಾರ್ಗದಿಂದ ಟೈಮ್ ಮತ್ತು ಅಂತರ ಕಮ್ಮಿ ಆಗುತ್ತೆ. ಯಾಕಂದರೆ ಸದ್ಯಕ್ಕೆ ನಾವು ರಷ್ಯಾ ಜೊತೆಗೆ ವ್ಯಾಪಾರ ಮಾಡ್ತಿರೋದು ಮುಂಬೈ ಮತ್ತು ಸೈಂಟ್ ಪೀಟರ್ಸ್ಬರ್ಗ್ ಮೂಲಕ. ಅಂದರೆ ಭರ್ತಿ 8,675 ನಾಟಿಕಲ್ ಮೈಲು, ಹೆಚ್ಚು ಕಮ್ಮಿ 16,066 ಕಿಲೋಮೀಟರ್ ಬರುತ್ತೆ. ಮುಂಬೈನಿಂದ ಅರಬ್ಬಿ ಸಮುದ್ರದ ಮೂಲಕ ಹೋಗಿ ಅಲ್ಲಿ ಸುಯೆಜ್ ಕಾಲುವೆಯನ್ನು ದಾಟಿ ಯುರೋಪ್ ಬಳಸ್ಕೊಂಡು ರಷ್ಯಾದ ಹತ್ರಕ್ಕೆ ಹೋಗ್ತೀವಿ.
40 ದಿನ ಆಗುತ್ತೆ. ಇದು ತುಂಬ ದೂರ ಮತ್ತು ಟೈಮ್ ಕನ್ಸ್ಯೂಮಿಂಗ್. ಆದರೆ ಈ ಚೆನ್ನೈ ಕಡೆಯಿಂದ ಹೋಗೋದ್ರಿಂದ ರಷ್ಯಾಗೆ ತಲುಪುವ ಟೈಮ್ 40 ದಿನದಿಂದ 24 ದಿನಕ್ಕೆ ಇಳಿಯುತ್ತೆ. ಅಂದರೆ 16 ದಿನ ಕಮ್ಮಿ ಆಗುತ್ತೆ. 40% ಟೈಮ್ ಉಳಿತು. ಜೊತೆಗೆ ಚೆನ್ನೈ ಕಾರಿಡಾರ್ 10,300 ಕಿಲೋಮೀಟರ್ ಮಾತ್ರ ಇದೆ. ಇದರಿಂದ ಎರಡು ದೇಶಗಳ ಪ್ರಯಾಣದ ಅಂತರ 6,000 ಕಿಲೋಮೀಟರ್. ಇಲ್ಲಿ 6,000 ಕಿಲೋಮೀಟರ್ ಅಂದರೆ ಎಷ್ಟು ಗೊತ್ತಾ? ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಒಂದು ಸಲ ಬಂದು ಮತ್ತೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಇನ್ನೊಂದು ಸಲ ಹೋಗುವಷ್ಟು ದೂರ ಆಗುತ್ತೆ. ಹಾಗಂತ ಬರೀ ಟೈಮ್ ಸೇವ್ ಆಗೋದು, ಇಂಧನ ಸೇವ್ ಆಗೋದು ಮಾತ್ರ ಅಲ್ಲ, ರಕ್ಷಣೆ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಅರಬ್ಬಿ ಸಮುದ್ರ, ಸೂಯೆಜ್ ಕೆನಾಲ್ ಇವೆಲ್ಲ ಬರ್ತಾ ಬರ್ತಾ ಸಂಘರ್ಷದ ಗೂಡಾಗಿ ಮಾರ್ಪಾಡಾಗ್ತಿವೆ. ಹಡಗಲ್ಲಿ ಏನಾದರೂ ತುಂಬಿಕೊಂಡು ಹೋದ್ರೆ ಅದ್ರ ಜೊತೆಗೆ ಮಿಲಿಟರಿ ಮಿಸೈಲ್ ಅನ್ನ ಕೂಡ ಸೆಕ್ಯೂರಿಟಿಗೆ ತಗೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. ಹಿಂದಿನ ಕಾಲದಲ್ಲಿ ಜನ ಕಳ್ಳರು ದರೋಡೆಕೋರರಿಂದ ತಪ್ಪಿಸ್ಕೊಳ್ಳೋಕೆ ಆಯುಧವನ್ನ ಹಿಡ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಸಿಚುವೇಶನ್ ಇದೆ. ಒಂದ್ ಕಡೆ ಸೊಮಾಲಿಯಾ ಕಡಲ್ಗಳ್ಳರು, ಇನ್ನೊಂದ್ ಕಡೆ ಹೌತಿಗಳು, ಮತ್ತೊಂದ್ ಕಡೆ ಮಿಡಲ್ ಈಸ್ಟ್ ನ ಉಗ್ರರು, ಇಸ್ರೇಲ್, ಹಮಾಸ್, ಹೆಜ್ಬುಲ್ಲಾ, ಆಫ್ರಿಕಾದ ಬಂಡುಕೋರರು, ಇವ್ರ ನಡುವೆ ಗಲಾಟೆ. ಈ ಎಲ್ಲ ಸೇರಿ ಈ ಮಾರ್ಗ ಬೆಂಕಿಯ ಬಲೆ ಆಗಿ ಹೋಗಿದೆ. ಯಾರಾದರೂ ಇಬ್ರು ಜಗಳ ಶುರು ಮಾಡ್ಕೊಂಡ್ರೆ ಸಾಕು, ಹಡಗುಗಳನ್ನು ಕಾಗದದ ಬೋಟ್ ಥರ ಮುಳುಗಿಸಿ ಹಾಳು ಮಾಡ್ತಾರೆ. ಸಿಬ್ಬಂದಿಗಳನ್ನು ಕಿಡ್ನಾಪ್ ಮಾಡೋ ತನಕ ಕೂಡ ಇದು ಮುಂದುವರಿತಾ ಇದೆ. ಹೀಗಾಗಿ ನಾವು ಸುರಕ್ಷಿತವಾಗಿ ದಡ ತಲುಪಬೇಕು ಅಂದರೆ ಈ ಹೊಸ ಮಾರ್ಗ ನಮಗೆ ತುಂಬ ಕ್ರೂಷಿಯಲ್ ಅನಿಸ್ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತೈಲದ ಫ್ಯಾಕ್ಟರ್ ಗಮನಿಸಬೇಕು. ನಿಮಗೆ ತಿಳಿದಿರೋ ಹಾಗೆ ಇತ್ತೀಚೆಗೆ ರಷ್ಯಾ ನಮ್ಮ ಡಿಫೆನ್ಸ್ ಪಾರ್ಟ್ನರ್ ಆಗೋದ್ರೊಂದಿಗೆ ಆಯಿಲ್ ಎಕ್ಸ್ಪೋರ್ಟರ್ ಕೂಡ ಆಗಿದೆ ಭಾರತಕ್ಕೆ. 2022ರಲ್ಲಿ ಅಂದರೆ ಯುದ್ಧ ಶುರುವಾಗೋಕ್ಕೂ, ಯುಕ್ರೇನ್ ರಷ್ಯಾ ಯುದ್ಧ ಶುರುವಾಗೋಕ್ಕೂ ಮೊದಲು ಕೇವಲ $2.4 ಬಿಲಿಯನ್ ಮೌಲ್ಯದ ತೈಲವನ್ನು ಮಾತ್ರ ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ವಿ. ಆದರೆ ಈಗ 2024ರ ಮಿಡ್ನಲ್ಲಿ ಅದು $46.49 ಬಿಲಿಯನ್ ರೀಚ್ ಆಗಿದೆ. ಭಾರತ ಪ್ರತಿದಿನ 1.96 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲನ್ನು ರಷ್ಯಾದಿಂದ ತರಿಸ್ಕೊಳ್ಳುತ್ತೆ. ಪರ್ಸೆಂಟೇಜ್ ವೈಸ್ ನೋಡಿದಾಗ ರಷ್ಯಾ ಒಂದೇ ನಮಗೆ 36% ಆಯಿಲ್ ಕೊಡುತ್ತೆ. ಮಿಡಲ್ ಈಸ್ಟ್ನ ಪಾಲು 44% ಇದೆ. ಸೊ ನಾಳೆ ಏನಾದರೂ ಈ ಮಿಡಲ್ ಈಸ್ಟ್ ಯುದ್ಧಕ್ಕೆ ನಿಂತರೆ ಭಾರತ ತೈಲಕ್ಕೆ ಪರದಾಡಬೇಕಾಗತ್ತೆ. ಜೊತೆಗೆ ನಾವು ಗಲ್ಫ್ ದೇಶಗಳನ್ನು ಮಾತ್ರ ತೈಲಕ್ಕೆ ನಂಬ್ಕೊಂಡು ಕೂರೋ ಪರಿಸ್ಥಿತಿಯಲ್ಲಿಲ್ಲ. ರಷ್ಯಾ ಕೂಡ ಬೇಕು. ಜೊತೆಗೆ ಗಲ್ಫ್ ರಾಷ್ಟ್ರಗಳಿಗೆ ಹೋಲಿಸಿದರೆ ರಷ್ಯಾ ಬೆಲೆನೂ ಕಮ್ಮಿ. ಜೊತೆಗೆ ರಷ್ಯಾ ನಮಗೆ ರೂಪಾಯಿ ಮತ್ತು ರೂಬಲ್ನಲ್ಲೇ ವ್ಯಾಪಾರ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಡಾಲರ್ ಪ್ರೆಷರ್ ಕೂಡ ನಮ್ಮ ಮೇಲೆ ಇರೋದಿಲ್ಲ. ಜೊತೆಗೆ ನಮ್ಮ ಹಾಗೂ ರಷ್ಯಾ ನಡುವಿನ ಸಂಬಂಧ ಆರ್ಥಿಕವಾಗೂ ಕೂಡ ಗಟ್ಟಿ ಆಗಬೇಕಾಗಿದೆ. ಹಾಗೆ ನೋಡಿದ್ರೆ ಇತ್ತೀಚೆಗೆ ಆಗ್ತಾ ಇದೆ ಕೂಡ. 2021ರಲ್ಲಿ ಕೇವಲ $11 ಬಿಲಿಯನ್ ಇದ್ದ ಎರಡು ದೇಶಗಳ ವ್ಯಾಪಾರ 2023-24ರ ವೇಳೆಗೆ $65 ಬಿಲಿಯನ್ ತಲುಪಿದೆ. ಮೇನ್ಲಿ ಈ ತೈಲದಿಂದಾಗಿದೆ. $65 ಬಿಲಿಯನ್ $61 ಬಿಲಿಯನ್ ವಸ್ತುಗಳನ್ನು ನಾವೇ ಅವರಿಂದ ತರಿಸ್ಕೊಳ್ತಾ ಇದ್ದೀವಿ. ನಾವೇನು ಜಾಸ್ತಿ ಅವ್ರಿಗೆ ಕೊಡಕ್ಕೆ ನಮ್ಮ ಹತ್ರ ಏನು ಜಾಸ್ತಿ ಇಲ್ಲ. ಅವರಿಂದ ಆಯುಧ, ತೈಲ, ರಸಗೊಬ್ಬರ, ಮಿನರಲ್ ರಿಸೋರ್ಸಸ್, ಅಮೂಲ್ಯ ಹರಳುಗಳು, ಮೆಟಲ್, ಹೀಗೆ ಸಾಕಷ್ಟು ಪದಾರ್ಥ ಭಾರತಕ್ಕೆ ಬರುತ್ತೆ. ಸೊ ಇವುಗಳನ್ನು ಕಮ್ಮಿ ಬೆಲೆಯಲ್ಲಿ ದೇಶಕ್ಕೆ ತಲುಪಿಸಿಕೊಳ್ಳೋದು ಭಾರತಕ್ಕೂ ತುಂಬ ಮುಖ್ಯ. ಇದರಿಂದ ಖರ್ಚು ಕೂಡ ಕಮ್ಮಿ ಆಗುತ್ತೆ, ವಸ್ತುಗಳ ಬೆಲೆ ಕೂಡ ಇಳಿಯುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತ ರಷ್ಯಾ ಸಂಬಂಧ ಗಟ್ಟಿಯಾದರೆ ಇದು ಸಾಕಷ್ಟು ಜಿಯೋಪಾಲಿಟಿಕ್ಸ್ ವಿಚಾರದ ದೃಷ್ಟಿಯಿಂದಲೂ ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ಮುಖ್ಯವಾಗಿ ಚೈನಾ ದೃಷ್ಟಿಯಿಂದ ಈ ಮಾರ್ಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೈನಾಗೆ ದೊಡ್ಡ ಆಘಾತ. ಹೌದು, ಒಂದು ವೇಳೆ ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾರಿಗೆ ಬಂತು ಅಂತ ಹೇಳಿದ್ರೆ ಇದು ಡ್ರ್ಯಾಗನ್ ಕಂಟ್ರಿ ಕಮ್ಯುನಿಸ್ಟ್ ಚೈನಾಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಭಾರತ ಹಾಗೂ ರಷ್ಯಾ ಸಂಬಂಧ ಗಟ್ಟಿ ಆದಷ್ಟು ಚೀನಾಗೆ ಉರಿಬಾರದ ಕಡೆ ಎಲ್ಲ ಉರಿಯಾಗುತ್ತೆ. ಅದರಲ್ಲೂ ಆರ್ಥಿಕತೆ ಗಟ್ಟಿಯಾದರೆ ರಷ್ಯಾಗೆ ಚೀನಾ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಇದು ಒಂದು ಫ್ಯಾಕ್ಟರ್. ಎರಡನೇದು, ಚೀನಾದ ಉಪಟಳಕ್ಕೆ ಕಡಿವಾಣ ಹಾಕಬಹುದು. ಯಾಕಂದ್ರೆ ಈ ಮಾರ್ಗ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಹಾದು ಹೋಗುತ್ತೆ. ಇಡೀ ದಕ್ಷಿಣ ಚೀನಾ ಸಮುದ್ರವೆಲ್ಲ ನನ್ನ ಹಿತ್ತಲು ಅನ್ನೋ ರೀತಿ ಬಿಹೇವ್ ಮಾಡೋ ಚೀನಾಗೆ ಇದು ನಿನ್ನಪ್ಪನ ಆಸ್ತಿ ಅಲ್ಲ, ನೀನು ಹೇಗೆ ಹಿಂದೂ ಮಹಾಸಾಗರದಲ್ಲಿ ತಿರುಗಾಡ್ತಾ ಇರ್ತೀಯೋ ಅದೇ ರೀತಿ ನಾನು ಸಿಂಹದಂತೆ, ಹುಲಿಯಂತೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ತಿರುಗಾಡ್ತೀನಿ ಅನ್ನೋ ಸಂದೇಶವನ್ನು ಜಿನ್ಪಿಂಗ್ಗೆ ಮುಟ್ಟಿಸ್ದಂಗಾಗತ್ತೆ. ಅದು ಕೂಡ ಚೀನಾದ ಕುಚ್ಚುಕು ರಷ್ಯಾನ ಪಕ್ಕದಲ್ಲಿಟ್ಕೊಂಡು ಸಂದೇಶ ಕೊಟ್ಟಂಗಾಗತ್ತೆ. ದಕ್ಷಿಣ ಚೀನಾ ಸಮುದ್ರ ಮತ್ತು ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಭಾರತದ ಪ್ರೆಸೆನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಮೂರನೇದು, ಈ ಪೋರ್ಟ್ ಇರೋದು ಚೀನಾದ ಪಕ್ಕದಲ್ಲಿ. ಹೀಗಾಗಿ ಚೀನಾ ನಮ್ಮ ಸುತ್ತಮುತ್ತಲೂ ಯಾವ ರೀತಿ BRI, ಒನ್ ರೋಡ್ ಒನ್ ಬೆಲ್ಟ್ ಅಂತ ಕಿರಿಕಿರಿ ಮಾಡ್ತಾ ಇದೆಯೋ ಭಾರತಕ್ಕೆ, ಅದಕ್ಕೆ ಭಾರತ ಕೂಡ ಕೌಂಟರ್ ಕೊಡ್ಬೋದು. ಈ ಮಾರ್ಗ ಯಶಸ್ವಿ ಆಯಿತು ಅಂದರೆ ನಾಳೆ ಇನ್ನಷ್ಟು ದೇಶಗಳು ಈ ಕಾರಿಡಾರ್ಗೆ ಪಾಲುದಾರರಾಗ್ಬೋದು. ಈ ಎಲ್ಲ ಕಾರಣಗಳಿಂದ ಈ ಕಾರಿಡಾರ್ ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ರಷ್ಯಾದಿಂದಲೂ ಚೀನಾಗೆ ಒಂದು ಶಾಕ್ ಇರುತ್ತೆ. ಅದೇನು ಅಂತ ಹೇಳಿದ್ರೆ, ಈ ವ್ಲಾಡಿವೋಸ್ಟಾಕ್ ನಗರವನ್ನು ಚೀನಾ ಒಂದು ಕಾಲದಲ್ಲಿ ನಂದು ಅಂತ ಹೇಳ್ತಾ ಬಂದಿತ್ತು. ಇವತ್ತಿಗೂ ಕೂಡ ಆಗಾಗ ಚೀನಾದ ಮಾಧ್ಯಮಗಳು ನಮ್ದಿದು ಬಟ್ ರಷ್ಯಾ ಹತ್ರ ಇದೆ ಅಂತೆಲ್ಲ ಕಿರಿಕಿರಿ ಮಾಡ್ತಾ ಇರ್ತಾರೆ. ಚೀನಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತಿಗೂ ಈ ನಗರವನ್ನು ನಮಗೆ ಸೇರಿಸಬೇಕು ಅನ್ನೋ ಕೂಗನ್ನು ಜನರು ಕೂಡ ಎಬ್ಬಿಸ್ತಾ ಇರ್ತಾರೆ. ಅಮೆರಿಕದ ನ್ಯೂಸ್ ವೀಕ್ ಮ್ಯಾಗಝಿನ್ ಈ ಬಗ್ಗೆ ರಿಪೋರ್ಟ್ ಕೂಡ ಮಾಡಿ ಚೀನಾ ಜನರಿಗೆ ಈ ಬಗ್ಗೆ ಇನ್ನೂ ಕೂಡ ಒಂದು ರೀತಿ ಅಬ್ಸೆಷನ್ ಇದೆ ಅಂತ ಹೇಳಿತ್ತು, ಕೋಪ ಇದೆ ಅಂತ ಬರೆದಿತ್ತು.
According to history, Russia should return as Vladivostok and vast territory stolen 100 something years ago ಅಂತ ಆ ಪತ್ರಿಕೆಗೆ ಅಲ್ಲಿನ ಜನ ಹೇಳಿದ್ರಂತೆ. ಅಂದರೆ ಇದು ರಷ್ಯಾ ಕದ್ದಿರೋದು, ನಮಗದನ್ನು ವಾಪಸ್ ಕೊಡಬೇಕು ಅನ್ನೋದು ಚೀನಾದವರ ಭಾವನೆ. ಹೀಗಾಗಿ ರಷ್ಯಾ ಇಲ್ಲಿ ಆಳವಾಗಿ ಬೇರು ಬಿಟ್ಟಷ್ಟು ಚೀನಿಯರಿಗೆ ಬಾಯಿಲ್ಲಿ ಅಂತ ಕರೆದು ಒಂದು ಏಟ್ ಕೊಟ್ಟಂಗಾಗತ್ತೆ. ಸೊ ಇಲ್ಲಿ ನಾನಾ ರೀತಿ ಲೆಕ್ಕಾಚಾರ ಇದೆ. ರಷ್ಯಾಗೂ ಕೂಡ ಇದರಿಂದ ಲಾಭ ಇದೆ. ಅವರು ಕೂಡ ಚೀನಾ ಒಂದನ್ನೇ ನಂಬೋಕ್ಕಾಗೋದಿಲ್ಲ. ಅವ್ರಿಗೂ ಕೂಡ ಪಶ್ಚಿಮದೊಂದಿಗೆ ಒಳ್ಳೆ ಸಂಬಂಧ ಇರೋ ಭಾರತದಂತಹ ನ್ಯೂಟ್ರಲ್ ಕಂಟ್ರಿ ರಷ್ಯಾ ಜೊತೆನೂ ಇದ್ದಾರೆ ಅನ್ನೋ ಮೆಸೇಜ್ ಪಾಸ್ ಆಗೋದು ಬಹಳ ಇಂಪಾರ್ಟೆಂಟ್ ಜಗತ್ತಿಗೆ. ವಿಶ್ವದ ಅತಿದೊಡ್ಡ ಜನಸಂಖ್ಯೆ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರೋದ್ರಿಂದ ಭಾರತದೊಂದಿಗಿನ ಸಂಬಂಧ ಡಿಕ್ಟೇಟರ್ ಪುಟಿನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತ ಇಲ್ಲಿ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅಂತ ಅಲ್ಲ, ಇಲ್ಲೂ ಒಂದಷ್ಟು ಚಾಲೆಂಜಸ್ ಇವೆ, ಸಮಸ್ಯೆಗಳಿವೆ. ಇದೇ ಭಾಗದಲ್ಲಿ ಗುಮ್ಮಯ್ಯ ರೀತಿ ಕೂತಿರೋ ಕಿಮ್ಮಣ್ಣ ಇದ್ದಾರೆ. ಚೀನಾ ಕೂಡ ಈ ಭಾಗದಲ್ಲಿ ಆಕ್ಟಿವ್ ಇದೆ. ಆಗಾಗ ದಕ್ಷಿಣ ಚೀನಾ ಸಮುದ್ರದ ರಾಷ್ಟ್ರಗಳಿಗೆ ಕಿರಿಕಿರಿಯನ್ನ ಮಾಡ್ತಾನೆ ಇರುತ್ತೆ. ಸೊ ಮುಂದೆ ಕೂಡ ಈ ಕಾರಿಡಾರ್ಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನಾ ಅಡೆತಡೆಗಳನ್ನು, ಸಮಸ್ಯೆಗಳನ್ನು ಚೀನಾ ಒಡ್ಡಬಹುದು. ತೈವಾನ್, ಫಿಲಿಪೈನ್ಸ್ಗಳೊಂದಿಗೆ ಚೀನಾ ಯುದ್ಧ ಮಾಡೇ ಬಿಟ್ಟೆ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದೆ. ಅದು ಕೂಡ ಈ ಭಾಗದ ವ್ಯಾಪಾರಕ್ಕೆ ಕೊಕ್ಕೆ ಬೀಳೋ ಚಾನ್ಸ್ ಇರುತ್ತೆ. ಅಂಥದ್ರಲ್ಲಿ ಈ ಕಾರಿಡಾರ್ನಿಂದ ಈ ಭಾಗದ ವ್ಯಾಪಾರಕ್ಕೆ ಚೀನಾಗೂ ಒಂದಷ್ಟು ಪೆಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಷ್ಯಾ ಭಾರತ ಒಂದಾಗೋದು ಅಮೆರಿಕಗೂ ಇಷ್ಟ ಇಲ್ಲ. ಹೀಗಾಗಿ ಹಿಂಬಾಗಿಲಿನ ಮೂಲಕ ಅವರು ಕುತಂತ್ರಗಳನ್ನು ಮಾಡಿ ಈ ಪ್ಲಾನನ್ನು ಸ್ಯಾಬೋಟಾಜ್ ಮಾಡೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಆದರೆ ಇದೆಲ್ಲವನ್ನು ದಾಟಿ ಎರಡೂ ದೇಶಗಳು ಈ ಕಾರಿಡಾರ್ ಮಾಡುವಲ್ಲಿ ಅಥವಾ ಈ ಕನೆಕ್ಟಿವಿಟಿಯನ್ನು ಗಟ್ಟಿ ಮಾಡಿಕೊಳ್ಳುವಲ್ಲಿ, ಅದಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ರೆಡಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರೆ, ಆ ಬಿಸ್ನೆಸ್ ಕಲ್ಚರನ್ನು ಈ ರೂಟ್ನಲ್ಲಿ ಇವರು ಡೆವಲಪ್ ಮಾಡಿಕೊಂಡ್ರೆ ಎರಡು ರಾಷ್ಟ್ರಗಳಿಗೆ ಲಾಭದಾಯಕ ಅನ್ನೋದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಡೌಟ್ಸ್ ಇಲ್ಲ.